ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ವರ್ಕಿಂಗ್ ಪ್ರೋಗ್ರೆಸ್ ಇನ್ ಸ್ಲೋ ಡ್ರೈವಿಂಗ್ ಲೈಸೆನ್ಸ್ ಅಂತ ಹಾಕಿದ್ದಾರೆ. ಇದು ಮಾಡ್ತಾ ಇರೋ ಕೆಲಸ ಏನಪ್ಪ ಅಂತಂದರೆ ಪೈಪ್ ಮಾಡೋದು, ಪೈಪು ಪೆಟ್ರೋಲಿಯಂಗೋಸ್ಕರ. ಆದರೆ ನೋಡ್ಕೊಳ್ಳಿ ಇಲ್ಲೆಲ್ಲನೂ ಕೂಡ ಯಾವ ರೀತಿ ಇದೆ. ಇಲ್ಲಿ ಫುಲ್ ತೆಗ್ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್ ಪ್ಲೇಸ್ ಆಗಿದೆ. ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಮತ್ತು ಹಾಸ್ಟೆಲ್ ಸ್ಟೂಡೆಂಟ್ಸು, ಇಲ್ಲಿ 3-4 ಕಾಲೇಜು ಸ್ಕೂಲ್ಗಳು ಇದ್ದಾವೆ ಇಲ್ಲೆಲ್ಲನೂ ಕೂಡ. ಇಲ್ಲಿ ಸ್ಕೂಲು ಇದೇ ದಾರಿಲಿದೆ, ಇಲ್ಲೊಂದು ಪಕ್ಕದಲ್ಲಿ ಹಾಸ್ಟೆಲ್ ಇದೆ. ಎಲ್ಲನೂ ಕೂಡ ಪ್ರತಿದಿನವೂ ಕೂಡ ಸಾವಿರಾರು ಜನ ವಿದ್ಯಾರ್ಥಿಗಳು ಅಡ್ಡಾಡ್ತಾರೆ. ಸಾವಿರಾರು ಜನ ವಿದ್ಯಾರ್ಥಿಗಳ ಜೊತೆಗೆ ಮುಖ್ಯವಾದಂಥ ರಸ್ತೆನೂ ಕೂಡ ಇದು ಆಗ್ತಾ ಇದೆ. ಸಕ್ಕಳಿಗೆ ಹೋಗೋ ದಾರಿಯ ಒಳಗಡೆ ಇಷ್ಟು ದೊಡ್ಡ ಗುಂಡಿ ಇದೆ. ಈ ಗುಂಡಿಯಿಂದ ಸೀರಿಯಸ್ ಆಗಿ ದೊಡ್ಡ ಅನಾಹುತನ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು, ಮುಖ್ಯವಾಗಿ ಇಲ್ಲೇ ಪಕ್ಕದಲ್ಲೇ ಇರೋದು PWD, ಅದೇ PWD ಇಲಾಖೆ. ಆದರೆ ಇಲ್ಲಿ ನೋಡಿ, ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾಳಾಗಿದ್ದಿದೆ. ಯಾರಾದರೂ ಕೂಡ ಬೈ ಚಾನ್ಸ್ ಬಂದರೆ ಅಂದರೆ ಸಮಸ್ಯೆ ಆಗೋದಂತ ಖಂಡಿತ. ಸೊ ಹಾಗಾಗಿ ಈ ಒಂದು ಸಮಸ್ಯೆನ ಬಗೆಹರಿಸಿದ್ರೆ ನಿಜವಾಗ್ಲೂ ಹೇಳ್ಬಿಡಿ ನಿಮ್ಮ ಕಡೆ ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ. ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾದರೂ ಕೂಡ ರಿಸೈನ್ ಮಾಡಿ ಹೋಗ್ಬಿಡಿ ಕೆಲಸನ. ಏನ್ರಿ ನೀವು ಪ್ರಜೆಗಳು ಯಾರು ಕೇಳೋದಿಲ್ಲ ಅಥವಾ ಇಲ್ಲಿರೋ ಜನರು ಯಾರು ಕೇಳೋದಿಲ್ಲ ಅಂತ ಅಂದ್ಬಿಟ್ಟು ಹೆಂಗೆ ಕಣ್ಮುಚ್ಕೊಂಡು ಕೊಡ್ತೀರಾ? ಇದು ನಡೆದಿರೋದು ನಿನ್ನೆ ಮೊನ್ನೆ ಒಂದು ದಿವಸಕ್ಕಾಗಿಲ್ಲ, ಭಾಳ ವರ್ಷಗಳಿಂದನೂ ಕೂಡ ಈ ರೀತಿ ನಿರ್ಲಕ್ಷ್ಯ ಮಾಡೋದಕ್ಕೋಸ್ಕರ ಈ ರೀತಿ ಆಗೋಗಿರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ನೋಡಿ, ಇಲ್ಲಿ ನಿಜವಾಗ್ಲೂ ಈ ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಇಲ್ಲಿ ತೆಗ್ಗಲ್ಲಿ ಬಿದ್ದು ಏನಾದರೂ ಅನಾಹುತ ಆಗೋದಂತೂ ಖಂಡಿತ. ಸಂಬಂಧಪಟ್ಟ ಅಧಿಕಾರಿಗಳು ಈ ಗುಂಡಿಗಳನ್ನು ಮುಚ್ಚಬೇಕು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒತ್ತಾಯನೂ ಕೂಡ ಮಾಡ್ತಾ ಇದ್ದೀನಿ. ಇದೊಂಥರ ಅಗ್ರಿಬೊಮ್ಮೆ ಸ್ವಿಮ್ಮಿಂಗ್ ಪೂಲ್ ಕೂಡ ಅನ್ಬೋದು ನಾವು ಇದನ್ನು. ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ಬೇಕಿದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಂದ್ರೆ ಇಲ್ಲೊಂದು ದೊಡ್ಡ ಗುಂಡಿ ಆಗುತ್ತೆ. ಗುಂಡಿ ಒಳಗಡೆ ಬೇಕಿದ್ರೆ ಇದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಇಲ್ಲಾಂದರೆ ಇನ್ನೂ ಚೂರು ಬಿಟ್ಟಂದರೆ ಕೆರೆನೂ ಕೂಡ ಮಾಡ್ಬಿಡ್ಬೋದು. ದಯಮಾಡಿ ಈ ರೀತಿಯಾಗಿ ಜನರ ತುಂಬ ದೊಡ್ಡ ಮಟ್ಟದ ಪ್ರತಿಭಟನೆ ಒಂದು ಹೋರಾಟ ಮಾಡೋವರೆಗೂ ಬಿಟ್ಕೋಬೇಡಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಿ ಇದನ್ನು ಮುಚ್ಚುವಂಥ ಕೆಲಸ ಮಾಡಿ. ಎಲ್ಲೋ ದೂರದಲ್ಲಿ ಅಥವಾ ಸಿಟಿ ಮಧ್ಯದಲ್ಲಿ ಇರೋದು ಮಾತ್ರ ಮುಚ್ಚೋದಲ್ಲ, ಈ ಥರದ್ದು ದೊಡ್ಡ ಸಮಸ್ಯೆಗಳಾದರೂ ಕೂಡ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಸಮಸ್ಯೆಗಳನ್ನು, ಗುಂಡಿಗಳನ್ನು ಮುಚ್ಚಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಧನ್ಯವಾದಗಳು.